ಇನ್ನು ಡಾಕ್ಟರ್ ಅಂಬೇಡ್ಕರ್ ಪ್ರಶಸ್ತಿ ವಿಚಾರದಲ್ಲೂ ಕೂಡ ಸರ್ಕಾರ ಗೊಂದಲ ಸೃಷ್ಟಿಸ್ತಾ ಇದೆ ಎನ್ನುವಂಥ ಒಂದು ಮಾತುಗಳನ್ನು ಹುಬ್ಬಳ್ಳಿಯಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಆರೋಪ ಮಾಡಿದ್ದಾರೆ. ಅಂಬೇಡ್ಕರ್ ಪ್ರಶಸ್ತಿ ವಿಚಾರದಲ್ಲೂ ಕೂಡ ಸರ್ಕಾರ ವಿನಾಕಾರಣ ಗೊಂದಲ ಸೃಷ್ಟಿಸ್ತಾ ಇದೆ. ಪರಿಶಿಷ್ಟ ಜಾತಿಯಲ್ಲೇ ಎಡ ಬಲ ಅಂತ ಹೇಳಿ ಗೊಂದಲ ಉಂಟು ಮಾಡ್ತಾ ಇದೆ. ಮುಸ್ಲಿಂ ಸಮುದಾಯದಲ್ಲೂ ಕೂಡ ಅನೇಕ ಉಪಪಂಗಡಗಳಿವೆ. ಮುಸ್ಲಿಮರ ಸಂಖ್ಯೆ ಹೆಚ್ಚು ಅಂತ ಹೇಗೆ ಬಿಂಬಿಸಿದ್ರಿ? ಹಾಗಾದ್ರೆ ಇಷ್ಟು ದಿನ ಅಲ್ಪಸಂಖ್ಯಾತರಿದ್ದವರು ಈಗ ಬಹುಸಂಖ್ಯಾತರಾಗ್ಬಿಟ್ಟಿದ್ದಾರೆ. ಹಾಗಿದ್ರೆ ಅಲ್ಪಸಂಖ್ಯಾತ ಸೌಲಭ್ಯ ಕಲ್ಪಿಸ್ತಾ ಇರೋದೇಕೆ? ಹಾಗಾದ್ರೆ ಅವರಿಗೆ ಮುಸ್ಲಿಮರಿಗೆ ಉಪಯೋಗಕ್ಕೆ ಬರೋದಿಲ್ಲ, ಮುಸ್ಲಿಮರನ್ನ ಹೆಚ್ಚು ತೋರಿಸಿ ಕೆಂಗಣಿಗೆ ಗುರಿ ಮಾಡಿದ್ದೀರಿ ಅಂತ ಹೇಳಿ ಆರೋಪವನ್ನ ಛಲವಾದಿ ನಾರಾಯಣ ಸ್ವಾಮಿ ಮಾಡಿದ್ದಾರೆ. ಮುಸ್ಲಿಂ ಸಮುದಾಯದಲ್ಲೂ ಕೂಡ ಅನೇಕ ಜಾತಿಗಳಿವೆ. ಒಬ್ಬರಲ್ಲಿ ಒಬ್ಬರು ಈವನ್ ಮದುವೆ ಕೂಡ ಮಾಡ್ಕೊಳ್ಳಲ್ಲ ಅವರು. ಹಿಂಗಿದ್ರು ಕೂಡ ಮುಸ್ಲಿಮರನ್ನ ಒಂದೇ ಮಾಡಿ ಈಗ ಇಡೀ ರಾಜ್ಯದಲ್ಲಿ ಮುಸ್ಲಿಂ ನಂಬರ್ 1 ಅಂತ ಮಾಡಿದ್ದೀರಿ. ಓಕೆ, ಬಹಳ ಸಂತೋಷ. ನೀವು ಮುಸ್ಲಿಮರನ್ನ ಒಂದು ಮಾಡಿ ಅಲ್ಪಸಂಖ್ಯಾತರು ಅನ್ನೋರನ್ನ ನೀವು ಬಹುಸಂಖ್ಯಾತರು ಮಾಡಿದ್ದೀರಿ. ಇದೇ ನಿಮ್ಮ ಸಾಧನೆ. ಅಂದಮೇಲೆ ಇನ್ನು ಅಲ್ಪಸಂಖ್ಯಾತರ ವಸತಿ ಇದು ಯಾಕೆ ಬೇಕು? ಅವರಿಗೆ ಟ್ಯಾಗ್ ಯಾಕೆ ಬೇಕು? ಈಗ ಅವರು ಬಹುಸಂಖ್ಯಾತರು, ಲಿಂಗಾಯತರು ಅಲ್ಪಸಂಖ್ಯಾತರು, ಅವ್ರ ತಳಗಡೆ ಬರೋರೆಲ್ಲ ಇನ್ನು ಅಲ್ಪಸಂಖ್ಯಾತರೇ ಆಗಿದ್ದ ಮೇಲೆ ಅವರಿಗೆ ನೀವು ಅಲ್ಪಸಂಖ್ಯಾತರು ಅಂತ ಯಾಕೆ ಹೇಳ್ತೀರಿ? ಮುಸ್ಲಿಂ